ನಮ್ಮ ಭೂತ ಜೈ ಭೀಮ್. ತಮ್ಮ ಬಂಧುಗಳೇ, ಪಾಟ್ನಾ ಚಲೋ ಪಾಟ್ನಾ ಚಲೋ ಪಾಟ್ನಾ ಚಲೋ ಏನು ಇದು ಅಖಿಲ ಭಾರತ ಬೌದ್ಧ ವೇದಿಕೆ ಮತ್ತು ಭಾರತದ ಎಲ್ಲ ಬೌದ್ಧ ಸಂಘಟನೆಗಳ ಬ್ಯಾನರ್ ಅಡಿಯಲ್ಲಿ ಏನು ನಾಳೆ 17 ತಾರೀಕು ಸೆಪ್ಟೆಂಬರ್ 17 ತಾರೀಕು ಗಾಂಧಿ ಮೈದಾನದಲ್ಲಿ, ಅಶೋಕ್ ಮೈದಾನದಲ್ಲಿ ಏನು ಒಂದು ಪ್ರೊಟೆಸ್ಟನ್ನು ಮಾಡ್ತಾ ಇದ್ದೀವಿ. ಪಟ್ನಾ ಚಲೋ ಅನ್ನೋಂಥ ಒಂದು ಪ್ರೊಟೆಸ್ಟನ್ನು ಮಾಡಿ 5 ಲಕ್ಷ ಜನ ನಾವು ಅಲ್ಲಿ ಸೇರುವಂಥದ್ದು. ಅದರ ಪೂರಕವಾಗಿ ನಾವು ಇವತ್ತು ಬೌದ್ಧರ ಮನೆಗಳಿಗೆ ನಾವು ಭೇಟಿ ಕೊಡ್ತಾ ಇದ್ದೇವೆ, ಅಭಿಯಾನ ಮಾಡ್ತಾ ಇದ್ದೇವೆ. ಆ ಅಭಿಯಾನಕ್ಕೆ ಅವ್ರನ್ನ ಪಾಲ್ದಾರನಾಗಿ ಮಾಡ್ತಾ ಇದ್ದೇವೆ. ಅವರು ಕೂಡ ನಾವು ಬೆಂಬಲ ವ್ಯಕ್ತಪಡಿಸಲಿ ಅಂತೇಳಿ ಪಡಿಸ್ತಾ ಇದ್ದಾರೆ. ಬೌದ್ಧ ಉಪಾಸಕರ ಮನೆಗೆ ಬಂದಿದ್ವಿ. ಈ ಒಂದು ಹೋರಾಟದ ಏನಿದೆ, ಒಂದು ಬೋಧಿಸತ್ವ ಅನಾಗರಿಕ ಧಮ್ಮಪಾಲ್ಜಿಯವರ ಒಂದು 160ನೇ ಜನ್ಮ ದಿನದ ಶುಭ ಸಂದರ್ಭದಲ್ಲಿ 5 ಲಕ್ಷ ಜನ ನಾವು ಸೇರಿ BTMC ಆ್ಯಕ್ಟನ್ನು ವಿರೋಧ ಮಾಡಬೇಕು, ಅದು ಕಾಯ್ದೆಯನ್ನು ರದ್ದು ಮಾಡಬೇಕು ಅನ್ನೋಂಥ ಅಫೀಲ್ ಇಟ್ಕೊಂಡಿದ್ವಿ. BTMC ಕಾಯ್ದೆಯನ್ನು ರದ್ದು ಮಾಡಬೇಕು. ಬೌದ್ಧ ವಿಹಾರ, ಬೌದ್ಧರ ಅಸ್ಮಿತೆ ಅದು ನಮ್ಮ ಸ್ವಾಭಿಮಾನದ ಸಂಕೇತ. ಬುದ್ಧ ಗಯಾ ಬೌದ್ಧರಿಗೆ ಒಪ್ಪಿಸಬೇಕು. ಬುದ್ಧ ನಮ್ಮ ನಾಡಿನ ಅಸ್ಮಿತೆ, ಈ ದೇಶದ ಅಸ್ಮಿತೆ, ಜಗತ್ತಿನ ಅಸ್ಮಿತೆ. ಈ ನಿಟ್ಟಿನಲ್ಲಿ ನಾವು ಬೌದ್ಧ ಉಪಾಸಕರನ್ನು ಸಂಪರ್ಕ ಮಾಡಿದಾಗ KR ತೊರ್ವಿಸ್ ಅವರು ಕೂಡ ಅವರು KVG ಬ್ಯಾಂಕ್ನಲ್ಲಿ ಪ್ರಬಂಧಕರಾಗಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿದ್ದಾರೆ. ಹಾಗೆ ಮೇಡಮ್ ಅವರು ಧರ್ಮಪತ್ನಿ ಆದವರು ಅವರು ಕೂಡ ಇವತ್ತು ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಅವರ ಮಕ್ಕಳು ಚಿರಂಜೀವಿ ಪುಟ್ಟ, ಆಮೇಲೆ ನಿತೀಶ್ ಕುಮಾರ್ ಅಂತೇಳಿ ಅವನು ಕೂಡ ಇಂಜಿನಿಯರ್ ಆಗಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಹೀಗಾಗಿ ಅವರನ್ನು ಸಂಪರ್ಕ ಮಾಡಿದಾಗ ಭಾಳ ಸಂತೋಷವನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ಈ ಏನು ನಾವು ಸಿಗ್ನೇಚರ್ ಅಭಿಯಾನ ಅವರು ಕೂಡ ಪಾಲ್ಗೊಂಡಿದ್ದಾರೆ. ಸಂಪೂರ್ಣ ಬೆಂಬಲವನ್ನು ನಮಗೆ ಸಂತೋಷದಿಂದ ಅವರು ಕೂಡ ಒಪ್ಕೊಂಡು ಈ ಅಭಿಯಾನವನ್ನು ಏನು ನಾವು ಸಿಗ್ನೇಚರ್ ಅಭಿಯಾನವನ್ನು ಮಾಡ್ತಾ ಇದ್ದೇವೆ. ಈ ಸುಮಾರು ಇದು 8-10 ದಿವಸ ಆಯಿತು ನಾವು ಮಾಡ್ತಾ ಇದ್ದೇವೆ. ಸಿಗ್ನೇಚರ್ ಅಭಿಯಾನವನ್ನು ಮಾಡ್ತಾ ಇದ್ದೇವೆ. ಸುಮಾರು ಸುಮಾರು ಒಂದು 200-300 ಜನ ನಮ್ಮ ಹಸ್ತಾಕ್ಷರವನ್ನು ಅಭಿಯಾನದೊಳಗೆ ಪಾಲ್ಗೊಂಡು ಸಹಮತವನ್ನು ವ್ಯಕ್ತಪಡಿಸಿ ಹಾಗೆ ಈ ಚಳವಳಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಬನ್ನಿ ಬಂಧುಗಳೇ, ನಾವು KR ತೊರ್ವಿಸ್ ಸರನ್ನು ಸಂಪರ್ಕ ಮಾಡಿದ್ವಿ. ಅವರ ಅಭಿಪ್ರಾಯವನ್ನು ನಾವು ಇಲ್ಲಿ ಸಂಗ್ರಹ ಮಾಡ್ತಾ ಇದ್ದೇವೆ. ಅವರ ಅಭಿಪ್ರಾಯ ಸನ್ಮಾನ್ಯ KR ತೊರ್ವಿಸ್ ಸರ್ ತಮ್ಮ ಅಭಿಪ್ರಾಯವನ್ನು ತಾವು ತಿಳಿಸ್ಬೇಕು. ಇದರ ಪೂರಕವಾದಂಥ ತಮ್ಮ ಹೇಳಿಕೆಯನ್ನು ಕೊಡಬೇಕು ಅಂತ ನನ್ನ ವಿನಂತಿ. ಎಲ್ಲರಿಗೂ ಜೈ ಭೀಮ್. ಅಖಿಲ ಭಾರತ ಬೌದ್ಧ ವೇದಿಕೆ ಹಾಗೂ ವಿವಿಧ ಸಂಘಟನೆಗಳನ್ನು ಒಳಗೊಂಡು ಏನು ಪಾಟ್ನಾದಲ್ಲಿ ಸೆಪ್ಟೆಂಬರ್ 17ರಂದು ಈ ಒಂದು BT ಆ್ಯಕ್ಟನ್ನು ವಿರೋಧಿಸಿ ಸುಮಾರು 5 ಲಕ್ಷ ಜನರ ಒಂದು ರ್ಯಾಲಿ ಇರುವಂಥ ಒಂದು ಸಂದರ್ಭದಲ್ಲಿ ನಮ್ಮ ಕುಟುಂಬವೂ ಸಹಿತ ಈ ಒಂದು ರ್ಯಾಲಿಗೆ ಸಂಪೂರ್ಣವಾದ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಸಿಗ್ನೇಚರ್ ಅಭಿಯಾನದಲ್ಲಿ ಸಹಿತ ನಾವು ಸಂಪೂರ್ಣವಾಗಿ ಮನಸಾರೆ ಒಪ್ಪಿಕೊಂಡಿದ್ದೇವೆ. ಹಾಗೂ ಏನು ಈ ಬೌದ್ಧ ಗಯಾದಲ್ಲಿ ವಿಹಾರ ಇದಲ್ಲ, ಇದನ್ನು ಸುಮಾರು 1949ರಲ್ಲೇ BT ಆ್ಯಕ್ಟ್ ಪ್ರಕಾರ ಅಲ್ಲಿ ನಮ್ಮ ವಿರೋಧಿಗಳು ಅದನ್ನು ಕಬ್ಜಾ ಮಾಡ್ಕೊಂಡಿದ್ದಾರೆ. ಆದರೆ ಇಡೀ ಭಾರತ ದೇಶದಲ್ಲಿ ಯಾವುದೇ ಒಂದು ದೇವಾಲಯಗಳನ್ನು ನೋಡಿದ್ರೂ ಸಹಿತ ಅವು ಬುದ್ಧ ವಿಹಾರಗಳೇ ಆಗಿದ್ದಾವೆ. ಆದರೆ ಇಡೀ ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಒಂದು ಇಚ್ಛೆ ಇತ್ತಪ್ಪ ಅಂತಂದ್ರೆ ಇಡೀ ಭಾರತ ಬೌದ್ಧಮಯ ಆಗಬೇಕು ಅಂತ ಒಂದು ಇಚ್ಛೆ. ಬೌದ್ಧಮಯ ಅಂತಂದ್ರೆ ಏನು, ಭಾರತ ದೇಶದ ಸಂವಿಧಾನದ ಪ್ರಕಾರ ಇಲ್ಲಿದ್ದಂಥ ಪ್ರತಿಯೊಬ್ಬ ಪ್ರಜೆನೂ ಸಹಿತ ಆಸ್ತಿ, ಅಂತಸ್ತು ಮತ್ತು ಅಧಿಕಾರದಲ್ಲಿ ಸರಿ ಸಮಾನವಾದ ಪಾಲನ್ನು ತೆಗೆದುಕೊಂಡು ಈ ಬೌದ್ಧ ಧರ್ಮವನ್ನು ಉಚ್ಛ್ರಾಯ ಸ್ಥಿತಿಯಲ್ಲಿ ಬೆಳೆಸಬೇಕು ಅನ್ನುವಂಥ ಒಂದು ಬಾಬಾ ಸಾಹೇಬರ ಇಚ್ಛೆಗೆ ಅನುಗುಣವಾಗಿ ನಾವು ಸಹಿತ ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಂಡಿದ್ದೇವೆ. ಹಾಗೂ ಇದು ಯಶಸ್ವಿ ಆಗಲಿ ಎಂದು ಹಾರೈಸುತ್ತೇನೆ. ಧನ್ಯವಾದಗಳು KR ತೊರ್ವಿಸ್ ಅವರಿಗೆ. ಬನ್ನಿ, ಹಾಗೆ ನಮ್ಮ ನಿತೀಶ್ ಕುಮಾರ್ ಅವರು ಯುವ ಹೋರಾಟಗಾರರು. ಅವರು ಕೂಡ ಸಾಕಷ್ಟು ಬಹುಜನ ಚಳವಳಿಯಲ್ಲಿ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡಿದ್ದಾರೆ. ಬಹುಜನ ಚಳವಳಿ ಕಟ್ಟುವುದರಲ್ಲಿ ಅವ್ರದ್ದೊಂದು ವಿದ್ಯಾರ್ಥಿ ಯುವಜನರಿಗೆ ಒಂದು ಸಂದೇಶವನ್ನು ಅವರು ಇಲ್ಲಿ ಕೊಡಲಿ ಅಂತೇಳಿ ಅವ್ರನ್ನ ಕೂಡ ನಾವು ಕೇಳ್ಕೊಂಡಿದ್ದೀವಿ. ಅವರು ತಮ್ಮ ಸಂದೇಶವನ್ನು ಯುವಜನರಿಗೆ, ಇವತ್ತು ಯುವ ಪೀಳಿಗೆಗೆ ಏನು ಸಂದೇಶ ಬೇಕು, ಈ ಅಭಿಯಾನದ ಕುರಿತು ವಿದ್ಯಾರ್ಥಿ ಯುವ ಸಮುದಾಯ ಏನು ಮಾಡಬೇಕು, ಅವ್ರಿಗೆ ಒಂದು ಸಂದೇಶ ಬೇಕು. ಆ ನಿಟ್ಟಿನಲ್ಲಿ ಅವರನ್ನು ಸಂಪರ್ಕ ಅವ್ರನ್ನ ನಾವು ಅಪೀಲ್ ಮಾಡಿದ್ದೀವಿ. ಅವರು ತಮ್ಮ ಹೇಳಿಕೆಯನ್ನು ಇಲ್ಲಿ ಹೇಳಬೇಕಂತೇಳಿ.
ಎಲ್ಲರಿಗೂ ಜೈ ಭೀಮ್. ನಮ್ಮ ಬುದ್ಧಾಯ್. ಜೈ ಭೀಮ್. ಏನು ಇದು ಸೆಪ್ಟೆಂಬರ್ 17ನೇ ತಾರೀಕಿನಂದು ಸುಮಾರು 5 ಲಕ್ಷ ಬೌದ್ಧ ಅನುಯಾಯಿಗಳೆಲ್ಲರೂ ಸೇರಿಕೊಂಡು ಏನು ಇದು BT ಆ್ಯಕ್ಟ್ 1949 ಕಾಯ್ದೆಯನ್ನೇನಪ್ಪ ಅಂದ್ರೆ ಇದನ್ನು ವಿರೋಧಿಸಿ ಏನು ಪಾಟ್ನಾ ಚಲೋ ಕಾರ್ಯಕ್ರಮ ಇದೆಯಲ್ಲ, ಇದನ್ನ ಎಲ್ಲ ಬೌದ್ಧ ಸಂಘಟನೆಗಳೆಲ್ಲ ಸೇರಿಕೊಂಡು ನಾವು ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಏನೇನು ಧರ್ಮದ ಕ್ಷೇತ್ರಗಳಿದಾವಲ್ಲ, ಆ ಧರ್ಮ ಕ್ಷೇತ್ರಗಳು ಆ ಧರ್ಮನ ಪಾಲನೆ ಮಾಡ್ತಕ್ಕಂಥ ಸಮಾಜದಿಂದ ಅವ್ರ ಅಂಡರ್ದಾಗ ಇದಾವೆ. ಆದ್ರೆ ಅನ್ಫಾರ್ಚುನೇಟ್ಲಿ ಏನಾಗಿದೆಪ್ಪ ಅಂತಂದ್ರೆ ಬುದ್ಧಿಸ್ಟ್ ಸ್ಥಳಗಳು ಅದರಲ್ಲಿ ಏನು ಪವಿತ್ರವಾದಂಥ ಸ್ಥಳ ಏನಿದೆ ಅಲ್ಲ ನಮ್ಮದು, ಅದು ಆ ಬುದ್ಧಗಯವನ್ನ ಸಂಪೂರ್ಣವಾಗಿ ಬ್ರಾಹ್ಮಣರು ಅದನ್ನ ಕ್ಯಾಪ್ಚರ್ ಮಾಡ್ಕೊಂಡು ಕೂತಿದ್ದಾರೆ. ಇದು ಆಕ್ಚುಲಿ ನಾವೆಲ್ಲರೂ ವಿರೋಧಿಸಬೇಕು. ಯಾಕೆ ಅದು ನಮ್ಮ ಸ್ವಂತದ್ದು. ಅದು ಇನ್ನು ನಮ್ಮ ಸ್ವಂತದ ಐತಪ್ಪ ಅಂದ್ರೆ ಅದು ನಮ್ಮದು. ಮತ್ತೆ ಇದ್ರ ಬಗ್ಗೆ ಎಲ್ಲರೂ ಏನಪ್ಪ ಅಂದ್ರೆ ನಾವು ತಿಳ್ಕೊಳ್ಬೇಕಾಗಿದೆ. ಮತ್ತು ನಮ್ಮಂತ ಯುವಕರು ಇದರಲ್ಲಿ ಹೆಚ್ಚಿನ ಪಾಲ್ಗೊಳ್ಬೇಕು. ಮತ್ತು ಇದೇಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ಹಾಗೆ ಇದು ಭಾರತ ದೇಶ ಏನಪ್ಪ ಅಂದ್ರೆ ಪ್ರಬುದ್ಧಮಯವಾಗಬೇಕು ಅಂತ ಹೇಳಿದ್ದಾರೆ. ಈ ಪ್ರಬುದ್ಧಮಯ ಆಗಬೇಕು ಅನ್ನೋದನ್ನ ಏನು ಭಾರತ ದೇಶ ಏನು ಪ್ರಬುದ್ಧಮಯ ಆಗ್ಬೇಕಲ್ಲ, ಇದನ್ನ ಏನಪ್ಪ ತಡೀಲಿಕ್ಕೆ ಬ್ರಾಹ್ಮಣರದೊಂದು ದೊಡ್ಡ ಹುನ್ನಾರ ಇದೆ. ಮತ್ತೆ ಇಷ್ಟೆಲ್ಲ ಇದ್ರೂ ಕೂಡ ಎಂತ ಸರ್ಕಾರಗಳು ಏನಪ್ಪ ಅಂತಂದ್ರೆ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಇದನ್ನೇನಪ್ಪ ಅಂದ್ರೆ ಅವರು ಅದನ್ನ ಸಂಪೂರ್ಣವಾಗಿ ವಿರೋಧಿಸ್ತಾರೆ. ಸರ್ಕಾರ ಕೂಡ ಸಂಪೂರ್ಣವಾಗಿ ವಿರೋಧಿಸ್ತಾ ಇದೆ. ಅದಕ್ಕೆ ನಾವು ಏನಪ್ಪ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡಬೇಕಾಗಿದೆ. ಮತ್ತು ನಾವು ಕೂಡ ಬೌದ್ಧರು ಇದ್ರ ಬಗ್ಗೆ ಜಾಗೃತಗೊಳ್ಳಬೇಕು. ಜಾಗೃತಗೊಂಡು ಇದರಿಂದ ಹೆಂಗ್ ಹೊರಗೆ ಬರಬೇಕು, ಇದನ್ನ ನಮ್ಮ